ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ನನ್ನ ಹೆಸರು ನಾಗವೇಣಿ ಆಚಾರ್. ನಾನೊಬ್ಬ ಸಿಂಪಲ್ ಸೀದಾ ಸಾದಾ ಗೃಹಿಣಿ. ನಮ್ಮ ಚಾನೆಲ್ನಲ್ಲಿ ನನ್ನ ಸಿಂಪಲ್ ಲೈಫ್ ಸ್ಟೈಲ್ ಬಗ್ಗೆ ವಿಡಿಯೋ ಇರುತ್ತೆ. ಪೂಜಾ ಟಿಪ್ಸ್, ಪೂಜೆ ಬಗ್ಗೆ ಹೆಚ್ಚು ವಿಡಿಯೋಗಳು ಬರುತ್ತೆ. ಕುಕ್ಕಿಂಗ್, ಕ್ಲೀನಿಂಗ್, ಗಾರ್ಡನಿಂಗ್, ಸ್ಟಿಚ್ಚಿಂಗ್, ಶಾಪಿಂಗ್, ಬ್ಯೂಟಿ ಟಿಪ್ಸ್, ಟ್ರಾವೆಲಿಂಗ್ ವಿಡಿಯೋಸ್, ಇನ್ನು ಹೆಚ್ಚು ವಿಡಿಯೋಗಳು ನಮ್ಮ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮಗೆ ಈ ಎಲ್ಲ ವಿಷಯಗಳಲ್ಲಿ ಆಸಕ್ತಿ ಇದ್ದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ರೆಸಿಪಿ ಹಾಗೂ ಶಾಪಿಂಗ್ ವಿಡಿಯೋ ನೋಡ್ಬೋದು. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ಪನ್ನೀರ್ ಬಟರ್ ಮಸಾಲ. ಬೆಳಗ್ಗೆ ನಮ್ಮ ಪ್ರೀತಮ್ 8 ಗಂಟೆಗೆ ಸ್ಕೂಲ್ಗೆ ಹೋಗ್ತಾನೆ, ಅವನಿಗೋಸ್ಕರ ಮಾಡಿದಂಥ ಮಸಾಲ ಇದು. ಪನ್ನೀರ್ ಬಟರ್ ಮಸಾಲ ಜೊತೆಗೆ ಚಪಾತಿ ಮಾಡಿ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡಿ ಸ್ಕೂಲ್ಗೆ ಕಳಿಸ್ಕೊಟ್ಟಿದ್ದೀನಿ. ಇದ್ರ ಜೊತೆಗೆ ಇವತ್ತು ಪಡವಲಕಾಯಿ ಕಡಲೆಬೇಳೆ ಹಾಕಿದಂಥ ಕೂಟು, ಇದ್ರ ಜೊತೆಗೆ ಕ್ರಿಸ್ಪಿ ಪೂರಿ ಕೂಡ ಮಾಡ್ತಾಯಿದ್ದೀನಿ. ಈ ರೆಸಿಪಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಪಡವಲಕಾಯಿ ತೊಗೊಂಡಿದ್ದೀನಿ, ಸುಮಾರು ಅರ್ಧ kg ಇದೆ. ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ. ವೆಯ್ಟ್ ಲಾಸ್ ಮಾಡ್ಕೊಳ್ಳೋರು ಪಡವಲಕಾಯಿನ ಹೆಚ್ಚಾಗಿ ಬಳಸಿದ್ರೆ ಒಳ್ಳೆಯದು. ಪಡವಲಕಾಯಿ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿರುವಂಥ ಎಕ್ಸ್ಟ್ರಾ ಫ್ಯಾಟ್ ಏನಿದೆ ಅದು ರಿಮೂವ್ ಮಾಡುತ್ತೆ. ಪಡವಲಕಾಯಲ್ಲಿ ಹೆಚ್ಚಾಗಿ ಫೈಬರ್ ಅಂತ ಏನು ಹೇಳ್ತೀವಿ, ನಾರಿನಾಂಶ, ಇದು ಇರುತ್ತೆ. ಆದ್ದರಿಂದ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೆಚ್ಚಾಗಿ ಪಡವಲಕಾಯನ್ನು ತಿನ್ನಬೇಕು. ಪಡವಲಕಾಯಲ್ಲಿ ಸಾಮಾನ್ಯವಾಗಿ ಕೂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದರಲ್ಲಿ ಪಕೋಡ ಕೂಡ ಮಾಡ್ತಾರೆ. ಸೊ ವೆಯ್ಟ್ ಲಾಸ್ ಮಾಡೋರು ನಾನಿವತ್ತು ತೋರಿಸ್ತಾ ಇದ್ದೀನಲ್ವ, ಈ ರೀತಿಯಾಗಿ ಕೂಟನ್ನು ಮಾಡ್ಕೊಳ್ಳಿ ಚಪಾತಿ ಜೊತೆಗೆ, ತುಂಬಾ ಚೆನ್ನಾಗಿರುತ್ತೆ. ಈ ಪಡವಲಕಾಯಿ ಕಡಲೆಬೇಳೆ ಕೂಟನ್ನು ಈ ರೆಸಿಪಿ ನಾನು ನಮ್ಮ ಅಮ್ಮನಿಂದ ಕಲ್ತಿರೋದು. ನಾವು ಚಿಕ್ಕವರಿದ್ದಾಗ ಅಮ್ಮ ಇದು ಹೆಚ್ಚಾಗಿ ಮಾಡ್ತಾಯಿದ್ರು. ಅಂದರೆ ಹೆಚ್ಚಾಗಿ ಶ್ರಾವಣ ಮಾಸದಲ್ಲಿ ಇದನ್ನು ಮಾಡ್ತಾಯಿದ್ರು. ಯಾಕಂದರೆ ಶ್ರಾವಣ ಮಾಸದಲ್ಲಿ ನಾನ್ ವೆಜ್ ತಿನ್ನೋದಿಲ್ಲ ಅಲ್ವಾ, ಅಂಥ ಟೈಮ್ನಲ್ಲಿ ಈ ಪಡವಲಕಾಯಿ ಕೂಟ್ ಮಾಡಿ ಇದ್ರ ಜೊತೆಗೆ ಕ್ರಿಸ್ಪಿ ಪೂರಿ ಮಾಡ್ತಾಯಿದ್ರು. ನಮಗಂತೂ ತುಂಬಾ ಇಷ್ಟ ಆಗ್ತಿತ್ತು. ಈಗಲೂ ಸಹ ನಾನು ಈ ಪಡವಲಕಾಯಿ ಕೂಟನ್ನು ಮಾಡಿಕೊಂಡ್ರೆ ಇದ್ರ ಜೊತೆಗೆ ಕ್ರಿಸ್ಪಿ ಗರಿ ಆಗಿರುವಂಥ ರೋಸ್ಟ್ ಆಗಿರುವಂಥ ಪೂರಿಯನ್ನು ಮಾಡ್ಕೋತೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಈಗ ಪಡವಲಕಾಯಲ್ಲಿ ಇರುವಂಥ ಬೀಜ ಏನಿದೆ ಅದೆಲ್ಲ ತೆಗೆದಿದ್ದೀನಿ. ಸಣ್ಣದಾಗಿ ಈ ರೀತಿಯಾಗಿ ಕಟ್ ಮಾಡಿ ವಾಶ್ ಮಾಡಿ ಒಂದು ಸ್ಟ್ರೇನರ್ಗೆ ಹಾಕಿ ಇಟ್ಟಿದ್ದೀನಿ. ಅದರಲ್ಲಿ ಇರುವಂಥ ಎಕ್ಸ್ಟ್ರಾ ನೀರೆಲ್ಲ ಹೊರಟೋಗುತ್ತೆ. ಇದ್ರ ಜೊತೆಗೆ 2 ಈರುಳ್ಳಿಯನ್ನು ಮೀಡಿಯಮ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಟೊಮೆಟೊ, ಒಂದು ಅರ್ಧ ಚಿಪ್ಪಷ್ಟು ಹಸಿ ತೆಂಗಿನಕಾಯನ್ನು ಸಣ್ಣದಾಗಿ ಈ ರೀತಿ ಕಟ್ ಮಾಡಿ ಇಟ್ಕೋಬೋದು, ಇಲ್ಲಾಂದರೆ ತುರಿದು ಕೂಡ ಇಟ್ಕೋಬೋದು. ಒಂದು 7-8 ಗೋಡಂಬಿಯನ್ನು ತೊಗೊಂಡಿದ್ದೀನಿ. ಗೋಡಂಬಿ ಇಲ್ಲ ಅಂದರೆ ಗಸಗಸೆ ಹಾಕ್ಕೊಳ್ಳಿ. 2 ಟೇಬಲ್ ಸ್ಪೂನಷ್ಟು ಉರಿಗಡಲೆ ಕೂಡ ತೊಗೊಂಡಿದ್ದೀನಿ. ಅಮ್ಮ ಮಾಡುವಾಗ ಗೋಡಂಬಿ ಹಾಕ್ತಾ ಇರಲಿಲ್ಲ, ಅದ್ರ ಬದಲಿಗೆ ಗಸಗಸೆ ಹಾಕ್ತಾಯಿದ್ರು. ಸುಮಾರು ಒಂದು 2 ಸ್ಪೂನಷ್ಟು ಹಾಕ್ತಾಯಿದ್ರು. ಈ ರೆಸಿಪಿಗೆ ಇದು ತುಂಬ ಮುಖ್ಯ. ಅಂದರೆ ಕಾಯಿ, ಕಡಲೆ, ಗಸಗಸೆ ಇಲ್ಲ ಅಂದರೆ ಗೋಡಂಬಿ, ಯಾವುದಾದ್ರು ಒಂದನ್ನು ಹಾಕ್ಕೊಳ್ಳಿ. ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಕ್ಕೆ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಇದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ನುಣ್ಣಕ್ಕೆ ರುಬ್ಬಿ ಇಟ್ಕೊಳ್ಳಿ. ಸುಮಾರು ಒಂದು 1/4 kg ಕಡಲೆಬೇಳೆಯನ್ನು ನೆನೆಸಿ ಇಟ್ಕೊಂಡಿದ್ದೀನಿ. ಸುಮಾರು 2-3 ಅವರಷ್ಟು ನೆನೆದ್ರೆ ಸಾಕು. ನೆನೆದ ಮೇಲೆ ಅದನ್ನು ಚೆನ್ನಾಗಿ ವಾಶ್ ಮಾಡಿ ನೀರೆಲ್ಲ ತೆಗೆದುಬಿಡೋಣ. ಇಲ್ಲ ರಾತ್ರಿನೇ ನೀವು ನೆನೆಸಿ ಇಟ್ಕೋಬೋದು, ಬೆಳಗ್ಗೆ ರೆಸಿಪಿ ಮಾಡ್ಕೋಬೋದು. ಈಗ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾಗಿದೆ ಅಲ್ವಾ, ಒಂದು ಪ್ರೆಷರ್ ಕುಕ್ಕರ್ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಇದು ನೋಡಿ ಈಸಿಯಾಗಿ ಫಟಾಫಟ್ ಅಂತ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಈಸಿ ರೆಸಿಪಿ ಅಂತ ಹೇಳ್ಬೋದು. 1-2 ಸೌಟ್ನಷ್ಟು ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕಿ ಚಿಟ್ಕೊಡ್ಸಿದ್ದೀನಿ. ಇದಕ್ಕೆ ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಹಾಗೆಯೇ ಕಟ್ ಮಾಡಿರುವಂಥ ಈರುಳ್ಳಿ ಕೂಡ ಹಾಕ್ಕೊಳ್ಳೋಣ. ಸ್ವಲ್ಪ ಕರಿಬೇವಿನ ಎಲೆ ಕೂಡ ಹಾಕ್ಕೊಂಡು ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ತುಂಬ ಫ್ರೈ ಆಗಬೇಕು ಅಂತ ಏನಿಲ್ಲ, ಒಂದು ಅರ್ಧದಷ್ಟು ಫ್ರೈ ಆದರೆ ಸಾಕು. ಸುಮಾರು 1 ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಸೇರಿಸ್ಕೊಂಡಿದ್ದೀನಿ. 2 ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿರೋದು, ಇದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಟೊಮೆಟೊ ಈಗ ಅರ್ಧದಷ್ಟು ಫ್ರೈ ಆಗಿದೆ. ಖಾರಕ್ಕೆ ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಚಿಕ್ಕ ಸ್ಪೂನಲ್ಲಿ ಸುಮಾರು 2.5 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್, ಹಾಗೆಯೇ ಒಂದು 3 ಸ್ಪೂನಷ್ಟು ಧನಿಯಾ ಪೌಡರನ್ನು ಹಾಕ್ತಾಯಿದ್ದೀನಿ. ರೆಡ್ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಹಾಗೆಯೇ ಗರಂ ಮಸಾಲ ಪುಡಿ ಇವೆಲ್ಲ ಮನೆಯಲ್ಲೇ ಕ್ಲೀನಾಗಿ ಶುಚಿಯಾಗಿ ಹೇಗೆ ಮಾಡ್ಕೋಬೋದು ಅಂತ ಈಗಾಗಲೇ ನಾನು ನಿಮಗೆ ವಿಡಿಯೋ ಹಾಕಿದ್ದೀನಿ. ಸೊ ಯಾರಾದರೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ರೆ ಅವರೋಗಿ ನೋಡ್ಬೋದು.
ಗರಂ ಮಸಾಲ ಪುಡಿಯನ್ನು ಹಾಕಿದ್ದೀನಿ ಸುಮಾರು 1 ಸ್ಪೂನಷ್ಟು. ಈ ಗರಂ ಮಸಾಲ ಪುಡಿ ನಾನು ಬಿರಿಯಾನಿಗೂ ಕೂಡ ಇದನ್ನೇ ಹಾಕ್ಕೋತೀನಿ. ಹಾಗೆಯೇ ಈ ಥರ ಗ್ರೇವೀಸ್ ಮಾಡೋವಾಗಲೂ ಇದೇ ಸೇಮ್ ಮಸಾಲ ಪುಡಿಯನ್ನು ಹಾಕ್ಕೋತೀನಿ. ಇದ್ರ ಜೊತೆಗೆ ಪಡವಲಕಾಯನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ನೆನೆಸಿ ಇಟ್ಟಿರುವಂಥ ಕಡಲೆಬೇಳೆ ಇದನ್ನೆಲ್ಲ ಸುಮಾರು 1-2 ನಿಮಿಷ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಲೈಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈಗ ಇದಕ್ಕೆ ರುಬ್ಬಿಟ್ಕೊಂಡಿದ್ವಲ್ವ ಕಾಯಿ, ಕಡಲೆ, ಗೋಡಂಬಿ ಪೇಸ್ಟ್ ಇದನ್ನು ಸೇರಿಸ್ಕೊಳ್ಳೋಣ. ಇದು ತುಂಬ ಕ್ರೀಮಿಯಾಗಿ ಟೇಸ್ಟಿಯಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಗ್ರೇವಿ. ಈ ಗ್ರೇವಿ ಜೊತೆಗೆ ನಾವು ಚಪಾತಿ, ಅಕ್ಕಿ ರೊಟ್ಟಿ, ಹಾಗೆಯೇ ನಾನು ಹೇಳಿದ್ನಲ್ವ ಕ್ರಿಸ್ಪಿ ಪೂರಿ, ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ರೈಸ್ಗೂ ಕೂಡ ನಾವು ಮಾಡ್ಕೋಬೋದು. ಈಗ ಗ್ರೇವಿಗೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊಂಡು ಒಮ್ಮೆಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗ್ರೇವಿ ಸ್ವಲ್ಪ ನಾನಿಲ್ಲಿ ತೆಳುವಾಗಿಯೇ ಇಟ್ಕೊಂಡಿದ್ದೀನಿ. ಏಕೆಂದರೆ ಇದು ಬೆಂದ ಮೇಲೆ ಕಡಲೆ ಹಾಕಿರ್ತೀವಲ್ಲ, ಹುರ್ಗಡ್ಲೆ ಸ್ವಲ್ಪ ಗಟ್ಟಿ ಬರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊನೆಯಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಪ್ರೆಷರ್ ಕುಕ್ಕರ್ನ ಲಿಡ್ಡನ್ನು ಕವರ್ ಮಾಡ್ಕೊಳ್ಳೋಣ. ಸುಮಾರು ಇದು 1 ವಿಸಿಲ್ ಬಂದರೆ ಸಾಕು. ನಮಗೆ ಕಡಲೆಬೇಳೆ ಪಡವಲಕಾಯಿ ಕೂಟ್ ರೆಡಿ ಆಗುತ್ತೆ. ಈ ಕಡೆ ಪೂರಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇರೋಂಥ ಪೂರಿ. ಗೋಧಿ ಹಿಟ್ಟು ಸುಮಾರು 1-2 ಕಪ್ ತೊಗೊಂಡ್ರೆ 1-2 ಸ್ಪೂನಷ್ಟು ಚಿರೋಟಿ ರವೆ, ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆಯನ್ನು ಕಲಸಿ ಇಟ್ಕೊಂಡಿದ್ದೀನಿ. ರೆಗ್ಯುಲರ್ ಹೇಗೆ ಪೂರಿ ಹೇಗೆಲ್ಲ ಕಲಿಸ್ತೀವಲ್ಲೋ ಅದೇ ಥರನೇ ಸ್ವಲ್ಪ ಗಟ್ಟಿಯಾಗಿ ಕಲಸಿ ಇಟ್ಕೊಳ್ಳೋಣ. ಈಗ ಪೂರಿಯನ್ನು ಮಾಡ್ತಾಯಿದ್ದೀನಿ. ಸಾಫ್ಟಾಗಿ ಬೇಕು ಅಂತ ಹೇಳಿದ್ರೆ ನೋಡಿ, ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಈ ರೀತಿಯಾಗಿ ಪೂರಿ ಹಾಕಿದ ತಕ್ಷಣ ಸ್ವಲ್ಪ 2 ಕಡೆ ಚೆನ್ನಾಗಿ ಡಿಪ್ ಮಾಡಿ ಫ್ರೈ ಮಾಡಿದ್ರೆ ಪೂರಿ ನಮಗೆ ಚೆನ್ನಾಗಿ ಉಬ್ಬಿ ಬರುತ್ತೆ. ಎಣ್ಣೆಯಲ್ಲಿ ಚೆನ್ನಾಗಿ ಮುಳುಗಿಸ್ಬೇಕು. ಇದು ನಮ್ಮ ದೊಡ್ಡ ಮಗ ವೈಭವ್ಗೋಸ್ಕರ ಮಾಡ್ತಾಯಿದ್ದೀನಿ. ಅವನು ಕ್ರಿಸ್ಪಿ ಬೇಡ, ಸಾಫ್ಟ್ ಆಗಿರಲಿ ಅಂತ ಹೇಳ್ದ. ಸೊ ಒಬ್ಬೊಬ್ರಿಗೆ ಒಂದೊಂದು ಥರ ಟೇಸ್ಟ್ ಇರುತ್ತಲ್ವ, ಅವರ ಟೇಸ್ಟ್ ಪ್ರಕಾರ ಮಾಡಲೇಬೇಕಾಗುತ್ತೆ. ನನಗೆ ಕ್ರಿಸ್ಪಿ ಪೂರಿ ತುಂಬಾ ಇಷ್ಟ. ನಮ್ಮ ದೊಡ್ಡ ಮಗನಿಗೆ ಸಾಫ್ಟ್ ಇರಬೇಕು. ಸೊ ಇನ್ನೊಬ್ಬ ಮಗನಿಗೆ ಅವನಿಗೆ ಹೆಂಗಿದ್ರೂ ನಡೆಯುತ್ತೆ. ಆ ಥರ ಒಬ್ಬೊಬ್ರಿಗೆ ಒಂದೊಂದು ಥರ ಟೇಸ್ಟ್ ಇರುತ್ತೆ. ಸೊ ಅವ್ರ ಟೇಸ್ಟ್ ಪ್ರಕಾರ ನಾನು ಪೂರಿ ಮಾಡೋ ಕೆಲಸ ಇವತ್ತೆಲ್ಲ. ನೋಡಿ, ಇದು ಸಾಫ್ಟಾಗಿ ಉಬ್ಬಿ ಬಂದಿರುವಂಥ ಪೂರಿ. ಇವಾಗ ತಾನೇ ಪಡವಲಕಾಯಿ ಕೂಟನ್ನು ಕುಕ್ಕರ್ಗೆ ಇಟ್ಟಿದ್ದೀನಿ. ಅದಿನ್ನೂ ಪ್ರೆಷರ್ ಬಂದಿಲ್ಲ. ಸೊ ಹಾಗಾಗಿ ಪನ್ನೀರ್ ಮಸಾಲೆನೇ ಸಾಕು ನನಗೆ ಅಂತ ಹೇಳ್ದ. ಅವನು ಪನ್ನೀರ್ ಮಸಾಲ ಜೊತೆಗೇ ತಿಂತಾಯಿದ್ದಾನೆ ಪೂರಿನ. ಸೊ ಅವ್ನು ಮಧ್ಯಾಹ್ನ ಊಟಕ್ಕೆ ಬರ್ತೀನಲ್ವ, ಆವಾಗ ತಿಂತೀನಿ ಪಡವಲಕಾಯಿ ಕೂಟ ಅಂತ ಹೇಳ್ದ. ಮಧ್ಯಾಹ್ನಕ್ಕೆ ಅವ್ನು ತಿಂತಾನೆ. ಹೊಸ ಸಬ್ಸ್ಕ್ರೈಬರ್ಸ್ ಯಾರಿದ್ದೀರೋ ನಮ್ಮ ಚಾನಲಲ್ಲಿ, ಅವರು ತುಂಬ ಕೇಳ್ತಾ ಇರ್ತಾರೆ, ಅಕ್ಕ ನಿಮ್ಗೆ ಎಷ್ಟು ಜನ ಮಕ್ಕಳು ಅಂತ. ನನಗೆ 3 ಜನ ಗಂಡು ಮಕ್ಕಳು. ನನ್ನ ಹಳೆ ಸಬ್ಸ್ಕ್ರೈಬರ್ಸ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಈಗೀಗ ಹೊಸ ಸಬ್ಸ್ಕ್ರೈಬರ್ಸ್ ನಮ್ಮ ಚಾನಲ್ಗೆ ಜಾಯಿನ್ ಆಗ್ತಾ ಇದ್ದಾರೆ. ಸೊ ಇವ್ರಿಗೋಸ್ಕರ ಹೇಳ್ತಾ ಇದ್ದೀನಿ. ಈ ಕಡೆ ಪ್ರೆಷರ್ ರಿಲೀಸ್ ಆಗಿದೆ. ನಮ್ಮ ಪಡವಲಕಾಯಿ ಕಡಲೆಬೇಳೆ ಕೂಟ್ ರೆಡಿ ಆಗಿದೆ. ನೋಡಿ ಎಷ್ಟು ಟೇಸ್ಟಿಯಾಗಿದೆ ಅಂತ ನೋಡಿದ್ರೇ ಗೊತ್ತಾಗತ್ತಲ್ವಾ. ಕೆಲವೊಂದು ರೆಸಿಪಿಗಳು ಹಾಗೆಯೇ ನಾವು ನೋಡ್ತಾ ಇದ್ರೇ ಆ ರೆಸಿಪಿ ಚೆನ್ನಾಗಿದೆಯೋ ಇಲ್ವೋ ಅಂತ ಕೂಡ ಗೊತ್ತಾಗ್ಬಿಡತ್ತೆ ಅಲ್ವಾ. ನೋಡಿ, ಪಡವಲಕಾಯಿ ಕಡಲೆಬೇಳೆ ಕೂಟ್ ನನ್ನ ಫೇವ್ರೆಟ್ ರೆಸಿಪಿ ಅಂತ ಹೇಳ್ಬೋದು. ಅಮ್ಮ ಮಾಡ್ತಾ ಇದ್ದಂಥ ರೆಸಿಪಿ ಇದು. ನಾನು ಒಂದೇ ಚೇಂಜ್ ಮಾಡಿರೋದಷ್ಟೇ. ಅವರು ಗಸಗಸೆ ಹಾಕ್ತಾಯಿದ್ರು, ನಾನು ಗಸಗಸೆ ಬದಲಿಗೆ ಗೋಡಂಬಿಯನ್ನು ಹಾಕಿದ್ದೀನಿ. ಸೊ ಇದು ರೆಡಿ ಆಗೋ ಅಷ್ಟೊತ್ತಿಗೆ ನಮ್ಮ 2ನೇ ಮಗ ಚರಣ್ ಕೂಡ ಕಾಲೇಜಿಂದ ಬಂದ. ಅವನಿಗಿದು ಬ್ರೇಕ್ಫಾಸ್ಟ್ ರೆಡಿ ಆಯಿತು. ನಮ್ಮ ಹಸ್ಬೆಂಡ್ ಕೂಡ ಬ್ರೇಕ್ಫಾಸ್ಟ್ ಮಾಡಿ ನಮ್ಮ ಜ್ಯುವೆಲರಿ ಶಾಪ್ ಇದೆಯಲ್ವ, ಶಾಪಿಗೆ ಹೊರಟರು. ಕೊನೆಯದಾಗಿ ಬ್ರೇಕ್ಫಾಸ್ಟ್ ತಯಾರಿ ಆಗ್ತಿರೋದು ನನಗೆ. ಎಲ್ಲರದು ಬ್ರೇಕ್ಫಾಸ್ಟ್ ಆದಮೇಲೆ ತಿನ್ನೋದು ನಾವೇ ಅಲ್ವಾ. ಕ್ರಿಸ್ಪಿಯಾಗಿ ಪೂರಿ ಬರಬೇಕು ಅಂತ ಹೇಳಿದ್ರೆ ಪೂರಿ ಲಟ್ಸಿರೋದಕ್ಕೆ ಈ ರೀತಿ ಒಂದು ಶಾರ್ಪ್ ಆಬ್ಜೆಕ್ಟ್, ಫೋರ್ಕ್ ಅಥವಾ ಚಾಕುನಿಂದ ಈ ಥರ ಹೋಲ್ಸ್ ಮಾಡ್ಕೊಂಬಿಡಬೇಕು. ಆಮೇಲೆ ಅದನ್ನು ಚೆನ್ನಾಗಿ ಕಾದಿರುವಂಥ ಎಣ್ಣೆಯಲ್ಲಿ ಹಾಕಿ ಕ್ರಿಸ್ಪಿ ಆಗೋ ರೀತಿಯಲ್ಲಿ ಫ್ರೈ ಮಾಡ್ಕೋಬೇಕು. ಅಂದರೆ ಪಾನಿಪುರಿಗೆ ಈ ಪಾಪಡಿ ಅಂತ ಏನು ಹೇಳ್ತೀವಿ ಅದನ್ನು ರೆಡಿ ಮಾಡ್ಕೊತೀವಲ್ವ,
ಅದೇ ಥರನೇ ಇದನ್ನು ಕೂಡ ರೆಡಿ ಮಾಡ್ಕೊಳ್ಳೋದು. ಈ ಥರ ನೀವು ಒಮ್ಮೆ ಟ್ರೈ ಮಾಡಿ. ಇದೇ ಥರ ಗ್ರೇವಿ ನಾನು ಹೇಳಿದ್ನಲ್ವ ಆ ಥರ ಮಾಡಿ, ಅದ್ರ ಜೊತೆಗೆ ಈ ಥರ ಕ್ರಿಸ್ಪಿ ಆಗಿರೋಂಥ ಪೂರಿ ಟ್ರೈ ಮಾಡಿ. ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ನನಗಂತೂ ಇದು ತುಂಬಾ ಫೇವ್ರೆಟ್ ಅಂತ ಹೇಳ್ಬೋದು. ಕ್ರಿಸ್ಪಿ ಪೂರಿ ಜೊತೆಗೆ ನನ್ನ ಫೇವ್ರೆಟ್ ಪಡವಲಕಾಯಿ ಕಡಲೆಬೇಳೆ ಕೂಟ್ ರೆಡಿಯಾಗಿದೆ. ನೋಡಿ ಪೂರಿ ಎಷ್ಟು ಕ್ರಿಸ್ಪಿ ಆಗಿದೆ ತೋರಿಸ್ತೀನಿ ನೋಡಿ. ಕ್ರಿಸ್ಪಿ ಅಂದರೆ ತುಂಬ ಗಟ್ಟಿಯಾಗಲ್ಲ, ಮೇಲಿಂದ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ. ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ನಾವು ಚೆನ್ನಾಗಿ ಕೆಂಪು ಕಲರ್ ಬರೋವರೆಗೂ ಇದನ್ನು ರೋಸ್ಟ್ ಮಾಡ್ಕೋಬೇಕು. ತುಂಬ ಗಟ್ಟಿಯಾಗೂ ಮಾಡಿಬಿಟ್ರೆ ಕಚ್ಚಕ್ಕಾಗೋದಿಲ್ಲ. ಈ ಥರ ಮೀಡಿಯಮ್ ಆಗಿ ಮಾಡ್ಕೊಳ್ಳಿ. ತುಂಬಾ ಸಖತ್ತಾಗಿದೆ ಟೇಸ್ಟ್ ಮಾತ್ರ. ಒಮ್ಮೆ ನೀವು ಖಂಡಿತವಾಗಿಯೂ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಫ್ರೆಂಡ್ಸ್, ಬ್ರೇಕ್ಫಾಸ್ಟ್ ಏನೋ ಮಾಡಿದಾಯಿತು. ಈಗ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ, ಬನ್ನಿ. ಈ ಶಾಪಿಂಗ್ ನಾನು ನಿನ್ನೆ ಸಂಜೆ ಮಾಡಿದ್ದು, ಇದ್ರ ಜೊತೆಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನಮಗೆ ಹೌಸ್ ವೈಫ್ಸ್ ಅಂದರೆ ಈಗ ಮದರ್ಸ್ ಇರ್ತೀವಲ್ವ, ಅದರಲ್ಲೂ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಪಿಕ್ ಆ್ಯಂಡ್ ಡ್ರಾಪ್ ಮಾಡುವಂಥ ಮದರ್ಸ್ಗೆ ಡೈಲಿ ಎಷ್ಟು ಬಟ್ಟೆಗಳಿದ್ರೂ ಸಾಲಲ್ಲ. ಏಕೆಂದರೆ ನಾವು ಮಕ್ಕಳನ್ನ ಸ್ಕೂಲಿಗೆ ಬಿಡೋಕ್ಕೆ ಹೋಗಬೇಕು, ಕರ್ಕೊಂಬರಕ್ಕೆ ಹೋಗಬೇಕು, ಡೈಲಿ ಬೇರೆ ಬೇರೆ ಡ್ರೆಸ್ಗಳನ್ನು ಖಂಡಿತವಾಗಿಯೂ ಹಾಕಲೇಬೇಕಾಗತ್ತೆ. ಸೊ ನಾವು ಡೈಲಿ ಯೂಸ್ ಮಾಡೋದ್ರಿಂದ ನಮ್ಮ ಡ್ರೆಸ್ಗಳು ಬೇಗನೆ ಹಾಳಾಗುತ್ತೆ. ನಾನಂತೂ ರೆಡಿಮೇಡ್ ಡ್ರೆಸ್ಸಸ್ ಯಾವತ್ತೂ ಪ್ರಿಫರ್ ಮಾಡೋದಿಲ್ಲ. ನಾನು ತೊಗೊಳೋದು ಇಲ್ಲ, ಬೇರೆಯವ್ರಿಗೆ ತೊಗೊಳ್ಳಿ ಅಂತ ಕೂಡ ಹೇಳಲ್ಲ. ಆ ರೆಡಿಮೇಡ್ ಡ್ರೆಸ್ಗಳಂತೂ ಅಷ್ಟರಲ್ಲೇ ಇರುತ್ತೆ, ಹೇಳೋಕ್ಕಾಗೋದಿಲ್ಲ. ಫಿಟ್ಟಿಂಗ್ ಅಂತೂ ಇದ್ದಿದ್ದು ಇರೋದಿಲ್ಲ. ಬಟ್ಟೆಗಳು ಒಂದು 2-3 ಸಲ ನೀರಿಗೆ ಹಾಕ್ತಿದ್ದಂಗೆ ಶ್ರಿಂಕ್ ಆಗುತ್ತೆ, ಇಲ್ಲಾಂದರೆ ಕಲರ್ ಹೋಗುತ್ತೆ, ಇಲ್ಲ ಇನ್ನೇನೊಂದು ಆಗಿರುತ್ತೆ. ಸೊ ನಾನು ಯಾವಾಗಲೂ ಸ್ಟಿಚ್ ಮಾಡಿರುವಂಥ ಡ್ರೆಸ್ಗಳನ್ನು ತುಂಬಾ ಇಷ್ಟಪಡ್ತೀನಿ. ಯಾವಾಗಲೂ ನಾನು ಡ್ರೆಸ್ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡ್ತೀನಿ. ನನ್ನ ಅಳತೆಗೆ ಎಷ್ಟು ಬೇಕೋ ಅಷ್ಟು ನಾನು ಕರೆಕ್ಟಾಗಿ ಡ್ರೆಸ್ ನಾನೇ ಸ್ಟಿಚ್ ಮಾಡ್ಕೊತೀನಿ. ಕೆಲವೊಮ್ಮೆ ನಾನು ಬ್ಯುಸಿ ಇದ್ದರೆ ಹೊರಗಡೆ ಸ್ಟಿಚ್ ಮಾಡಿಸ್ಬಿಡ್ತೀನಿ. ಸೊ ಈಗ 1-2 ಡ್ರೆಸ್ ಮೆಟೀರಿಯಲ್ಸ್ ಬೇಕು ಅಂತ ಪರ್ಚೇಸ್ ಮಾಡೋದಕ್ಕೆ ಬಂದಿದ್ದೀನಿ. ಅಂದರೆ ತುಂಬ ಗ್ರ್ಯಾಂಡ್ ಆಗಿರುವಂಥ ಪಾರ್ಟಿ ವೇರ್ಸ್ ಆಗಲಿ ಇಲ್ಲ ಫಂಕ್ಷನ್ ವೇರ್ಸ್ ತೊಗೊಳೋದಕ್ಕೆ ಬಂದಿಲ್ಲ. ಡೈಲಿ ಯೂಸ್ ಮಾಡೋದಕ್ಕೆ ಡೈಲಿ ವೇರ್ ಬಟ್ಟೆಗೆ ಅಂದರೆ ಚೂಡಿದಾರ್ ಟಾಪ್ಸ್ 1-2 ಸ್ಟಿಚ್ ಮಾಡಬೇಕಾಗಿತ್ತು, ಅದಕ್ಕೆ ಮೆಟೀರಿಯಲ್ಸ್ ತೊಗೊಳಕ್ಕೆ ಬಂದಿದ್ದೀನಿ. ನೋಡಿ, ಇವೆಲ್ಲ ಇಕ್ಕತ್ ಕ್ಲಾತ್ ಅಂತ ಹೇಳ್ತೀವಿ. ಇದೆಲ್ಲ 150-200. ಈ ಇಕ್ಕತ್ ಕ್ಲಾತ್ ಇವಾಗ ತುಂಬ ಟ್ರೆಂಡಿಂಗಲ್ಲಿದೆ. ಇದರಲ್ಲಿ ನಾವು ಬ್ಲೌಸ್ ಕೂಡ ಸ್ಟಿಚ್ ಮಾಡ್ಬೋದು, ಹಾಗೆಯೇ ಡ್ರೆಸ್ ಟಾಪ್ ಕೂಡ ಮಾಡ್ಕೋಬೋದು. ನೋಡಿ, ಇವೆಲ್ಲ ಸ್ಯಾರಿ ಮೆಟೀರಿಯಲ್ಸ್ ಪ್ಲಸ್ ಡ್ರೆಸ್ ಕೂಡ ಸ್ಟಿಚ್ ಮಾಡ್ಬೋದು, ಗಾಗ್ರಾ ಸ್ಟಿಚ್ ಮಾಡ್ಬೋದು, ಚೂಡಿದಾರ್ ಮಾಡ್ಕೋಬೋದು. ಬೇಡ ಅಂದರೆ ಹಾಗೆಯೇ ಸ್ಯಾರಿಗೆ ಎಷ್ಟು ಬೇಕೋ ಅಷ್ಟು 5-5.5 ಮೀಟರ್ಷ್ಟು ತೊಗೊಂಡು ನಾವು ಇದನ್ನು ಸ್ಯಾರಿ ಕೂಡ ಮಾಡ್ಕೋಬೋದು. ಇದಕ್ಕೆ ಮ್ಯಾಚಿಂಗ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಬ್ಲೌಸ್ ಪೀಸ್ಗಳು ಕೂಡ ಇಲ್ಲೇ ಸಿಗುತ್ತೆ. ಸೊ ನಾನು ಯಾವಾಗಲೂ ಇದೇ ಶಾಪ್ಗೆ ಬರೋದು. ಸೊ ಇದು ಯಾವುದೇ ರೀತಿಯಾದ ಪ್ರಮೋಷನ್ ವಿಡಿಯೋ ಅಲ್ಲ. ನಾನು ನನ್ನ ಪರ್ಸ್ನಲ್ ಯೂಸ್ಗೆ, ನನ್ನ ಸ್ವಂತಕ್ಕೆ ನಾನು ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀನಿ. ತುಂಬ ಜನ ಕೇಳ್ತಾ ಇರ್ತೀರ, ಸೊ ನಿಮಗೋಸ್ಕರ ಅವರ ಅಂಗಡಿ ಅಡ್ರೆಸ್ ಕೂಡ ಕೊಟ್ಟಿದ್ದೀನಿ, ಸ್ಕ್ರೀನ್ ಮೇಲೆ ಬರ್ತಿದೆಯಲ್ವಾ. ನಿಮಗೆ ಬೇಕು ಅಂದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ತೊಗೋಬೋದು. ಯಾವುದೇ ರೀತಿಯಾದ ಪ್ರಮೋಷನ್ ವಿಡಿಯೋ ಅಲ್ಲ. ಈ ಶ್ರೀರಾಮಚಂದ್ರಪುರಂ ಬಗ್ಗೆ ಫುಲ್ ಡೀಟೇಲಾಗಿ ವಿಡಿಯೋ ಮಾಡಿ ನಮ್ಮ ನಾಗವೇಣಿ ಆಚಾರ್ಸ್ ಲೈಫ್ ಸ್ಟೈಲ್ ಚಾನಲ್, ಇನ್ನೊಂದು ಚಾನಲ್ ಇದೆಯಲ್ವಾ, ಅದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಆ ಚಾನಲ್ನ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಎಲ್ಲ ಶಾಪಿಂಗ್ ವಿಡಿಯೋಗಳನ್ನು ನೋಡ್ಬೋದು. ನನ್ನ ಸೆಕೆಂಡ್ ಚಾನಲ್ ಹೆಸರು ನಾಗವೇಣಿ ಆಚಾರ್ಸ್ ಲೈಫ್ ಸ್ಟೈಲ್ ಅಂತ. ಡೈಲಿ ವೇರ್ಸ್ಗೆ ಹೆಚ್ಚಾಗಿ ನಾನು ಚೂಡಿದಾರನ್ನು ಪ್ರಿಫರ್ ಮಾಡ್ತೀನಿ. ಅದರಲ್ಲೂ ಕಾಟನ್ ಮೆಟೀರಿಯಲ್ಸನ್ನು ತೊಗೊಳಕ್ಕೆ ಇಷ್ಟಪಡ್ತೀನಿ. ನಾನೀಗ ತೊಗೊತಿರುವಂಥ ಈ ಕಾಟನ್ ಮೆಟೀರಿಯಲ್ಸ್ ಮೀಟರ್ ಬಂದು 100 ರೂಪೀಸ್ ಇದೆ, 120, 150 ಈ ಥರ ರೇಂಜಸ್ ಇದೆ. ಸೊ ನಿಮಗೆ ಯಾವುದಾದ್ರೂ ಬೇಕಿದ್ದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಅದಕ್ಕಿಂತ ಹೆಚ್ಚಾಗಿ ನಾವು ಸ್ಟಿಚಿಂಗ್ ಕಲ್ತಿದ್ರೆ ಮನೇಲೇ ಸ್ಟಿಚ್ ಮಾಡಿ ಹಾಕೋಬೋದು. ಇವಾಗ ಡ್ರೆಸ್ ಮೆಟೀರಿಯಲ್ ಮೀಟರ್ಗೆ 120, 100 ಆ ಥರ ಇದ್ದರೆ 2 ಮೀಟರ್ ಬೇಕಾಗುತ್ತೆ ನಮಗೆ ಸಿಂಪಲಾಗಿ ಟಾಪ್ ಮಾಡ್ಕೊಳ್ಳೋಕ್ಕೆ. ಅದಕ್ಕೆ ಸ್ಟಿಚಿಂಗ್ ಚಾರ್ಜಸ್ ಅಂದರೆ ಬರೀ ಟಾಪ್ ಅಂದ್ರೂ 350 ಆಗಿಬಿಡುತ್ತೆ. ಅದಕ್ಕೆ ಒಂದು ಲೆಗ್ಗಿನ್ಸನ್ನು ಸೇರಿಸಿ ನಾವು ಹಾಕ್ಕೋಬೋದು. ಸೊ ನಾವೇನೇ ಮನೆಯಲ್ಲಿ ಸ್ಟಿಚಿಂಗ್ ಕಲ್ತಿದ್ರೆ ಸ್ಟಿಚಿಂಗ್ ಚಾರ್ಜಸ್ ಏನಿದೆ 350 ಅದನ್ನು ಉಳಿಸ್ಬೋದು. ಆ 350ಲಿ ಮತ್ತೊಂದು 2 ಮೀಟರ್ ಡ್ರೆಸ್ ಮೆಟೀರಿಯಲ್ ತೊಗೊಂಡು ಮತ್ತು ಇನ್ನೊಂದು ಟಾಪನ್ನು ತಯಾರಿ ಮಾಡ್ಕೋಬೋದು. ನಾನು 2 ಕಲರಲ್ಲಿ 2 ಮೀಟರಷ್ಟು ಮೆಟೀರಿಯಲನ್ನು ತಂದಿದ್ದೀನಿ. ಅಂದರೆ ಒಂದು ಕಲರಲ್ಲಿ 2 ಮೀಟರ್, ಇನ್ನೊಂದು ಕಲರಲ್ಲಿ 2 ಮೀಟರ್, 2 ಟಾಪ್ ರೆಡಿ ಆಗುತ್ತೆ.
ಇದು ಕಲ್ಕಟ್ಟ ಕಾಟನ್ ಅಂತೆ. ನಾನು ಮೊದಲೆಲ್ಲ ಡ್ರೆಸ್ ಮೆಟೀರಿಯಲ್ ತೊಗೊತಿದ್ದೆ, ಅದೊಂದು ಸ್ವಲ್ಪ ದಪ್ಪ ಇರ್ತಿತ್ತು, ತುಂಬ ಚೆನ್ನಾಗಿರ್ತಾಯಿತ್ತು, ಬಾಳಿಕೆ ಚೆನ್ನಾಗಿ ಬರ್ತಿತ್ತು. 1 ವರ್ಷ 1.5 ವರ್ಷದವರೆಗೂ ಆರಾಮಾಗಿ ಹಾಕೋಬೋದಾಗಿತ್ತು. ಯಾವುದೇ ಥರದ ಕಲರ್ ಹೋಗೋ ಕಂಪ್ಲೇಂಟ್ ಆಗಲಿ ಇಲ್ಲ ಶ್ರಿಂಕ್ ಆಗೋದು ಆಗ್ತಾ ಇರಲಿಲ್ಲ. ಇವಾಗ ಬರ್ತಿರೋಂಥ ಮೆಟೀರಿಯಲ್ ಸ್ವಲ್ಪ ತೆಳು ಬಂದಿದೆ. ಅದನ್ನೇ ನೋಡ್ತಾ ಇದ್ದೀನಿ, ಏನಪ್ಪ ಈ ಥರ ಬರ್ತಿದೆಯಲ್ವ ಇವಾಗ ಮೆಟೀರಿಯಲ್ಸ್ ಅಂತ. ಮೊದಲು ಬರ್ತಾಯಿತ್ತು, ಅದು ಇವಾಗಿಲ್ಲ ಸ್ಟಾಕ್, ನೆಕ್ಸ್ಟ್ ಮಂತ್ ಬರುತ್ತೆ ಅಂತ ಹೇಳಿದ್ದಾರೆ. ನೋಡೋಣ, ನೆಕ್ಸ್ಟ್ ಮಂತ್ ಬಂದರೆ ಅದನ್ನು ಕೂಡ ತಗೋಬೇಕು. ಸೊ ಬ್ಲ್ಯಾಕ್ಗೆ 2 ಮೀಟರಷ್ಟು ಬ್ಲ್ಯಾಕ್ ಲೈನಿಂಗ್, ಹಾಗೆಯೇ ಯೆಲ್ಲೋ ಕಲರ್ಗೆ 2 ಮೀಟರಷ್ಟು ಲೈನಿಂಗನ್ನು ತಂದಿದ್ದೀನಿ. ಸೊ ಈ ಥರ ಲೈನಿಂಗ್ ಹಾಕಿ ನಾವು ಬಂದೋಬಸ್ತಾಗಿ ಸ್ಟಿಚ್ ಮಾಡಿಸ್ಕೊಂಡ್ಬಿಟ್ರೆ ಇನ್ನು 1 ವರ್ಷದವರೆಗೂ ಮಾತಾಡೋಗೆ ಇಲ್ಲ. ಇದಕ್ಕೆ ಮ್ಯಾಚಿಂಗ್ ಲೆಗಿನ್ಸ್ ನನ್ನ ಹತ್ರ ಇದೆ. ಸೊ ಲೆಗಿನ್ಸ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ನಾನು ಆದಷ್ಟು ಇದು ಡೈಲಿ ವೇರ್ಗೆ ಅಂತೇಳಿ ಸ್ವಲ್ಪ ಡಾರ್ಕ್ ಕಲರನ್ನು ಪ್ರಿಫರ್ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ಈ ಟಾಪನ್ನು ಸ್ಟಿಚ್ ಮಾಡ್ತೀನಿ. ಮಾಡಿದಾಗ ಸಾಧ್ಯವಾದರೆ ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ಕೋತೀನಿ. ಇವತ್ತಿನ ವಿಡಿಯೋ ಹಾಗೆಯೇ ನಾನು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ ಫ್ರೆಂಡ್ಸ್.